ಹೀಗಾಗಿ ಈ ನಮ್ಮ ನೈಟ್ ರೈಡರ್ಸ್ ಇದ್ದವರು ಈ ನಮ್ಮ ದೆಹಲಿ ಕ್ಯಾಪಿಟಲ್ಸನ್ನು ಸೋಲಿಸಿದರು. ಇದರಲ್ಲಿ ಏನು ಸರಳದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿಯೂ ನಿನ್ನೆ KL ರಾಹುಲ್ ಆಡಬೇಕಾಗಿತ್ತು. ಇನ್ನೂ ಅವರು ಒಳ್ಳೆ ಒಳ್ಳೆ ಆಟಗಾರ ಇದ್ದಿರ್ತಾರಲ್ಲ, ಅವ್ರು ಆಡಬೇಕಾಗಿತ್ತು. ಯಾಕೋ ಆಡಿಲ್ಲ. ಬ್ಯಾಟಿಂಗ್ ಭಾಳಷ್ಟು ವೀಕ್ ಆದ ಪರಿಣಾಮವಾಗಿ ಈ ಒಂದು ನಮ್ಮ ಈ ಡೆಲ್ಲಿ ಕ್ಯಾಪಿಟಲ್ಸ್ ಸೋತು ಹೊರಗೆ ನಡೆದಂಗೆ ಆಗ್ಯದ. ಇವರು ಇನ್ನು ಮುಂದಿನ ಮ್ಯಾಚ್ಗಳಲ್ಲಿ KKR ಎಷ್ಟು ಮಟ್ಟಿಗೆ ಗೆಲ್ತಾರೆ, ಏನು ಮಾಡ್ತಾರೆ, ಅದು ಭಾಳ ಮಹತ್ವದ. ಈಗ ಏನಿದ್ರು ಟಾಪ್ 12 ಪಾಯಿಂಟ್ ಯಾರು ಪಡೆದ ಅವ್ರ ಮಧ್ಯದಲ್ಲಿ ಈ ಯುದ್ಧ 14ರಿಂದ 12. ಇವ್ರ ಮಧ್ಯದಲ್ಲೇ ಏನಾದರೂ ಇವರ ಸೆಮಿಫೈನಲು, ಫೈನಲು, ಕ್ವಾರ್ಟರ್ ಫೈನಲು, ಕ್ವಾಲಿಫೈಯರು, ನಾನ್ ಕ್ವಾಲಿಫೈಯರು ಅದನ್ನು ಕಿತ್ತು ಹೋಗುವಂಥವ್ರು ಇವೆಲ್ಲ ಇವ್ರೊಳಗೆ ಆಗುವಂಥದ್ದು. ಒಂದದ್ದು SRH ಅಂದರೆ ನಿಮಗೆ ಗೊತ್ತಾಗಿಬಿಟ್ಟಿದ್ದು ಸನ್ರೈಸರ್ಸ್. ಇವ್ರದಿಂಥವ್ರು ಆಲ್ರೆಡಿ 14 ಪಾಯಿಂಟ್ ತೊಗೊಂಡಿದ್ದಾರೆ. ಆದ್ರೆ 11 ಪಂದ್ಯಗಳು ನಡೆದಿದ್ದಾರೆ. 11 ಪಂದ್ಯಗಳಲ್ಲೇ 7 ಗೆದ್ದರೆ 4 ಸೋತ್ತಾರೆ. ಇನ್ನು PBKS ಅಂದರೆ ಪಂಜಾಬ್ ಕಿಂಗ್ಸ, ಅವರು 10 ಪಂದ್ಯಗಳಾಡಿ 13 ಪಾಯಿಂಟ್ಗಳನ್ನು ಪಡೆದಿದ್ದಾರೆ. ಇವರಿಬ್ಬರು ಈಗ ಹೆಚ್ಚು ಕಡಿಮೆ ಸೆಮಿಫೈನಲ್ ಬಂದಂಗೆ ನಾವು ತಿಳ್ಕೊಬೋದು. ಅಂತ RCB ಅದ. RCB 10 ಆಡಿದೆ, ಅದು 10 ಮ್ಯಾಚ್ ಆಡಿದ, ಅದು 12 ಪಾಯಿಂಟನ್ನು ಗಳಿಸಿದ. RR ಇದು 10 ಮ್ಯಾಚ್ ಆಡಿದ, 12 ಪಾಯಿಂಟ್ಗಳನ್ನು ಗಳಿಸಿದ. ಇನ್ನು ರಾಜಸ್ಥಾನ್ ರಾಯಲ್ಸ್ ಅವರು, ಇನ್ನು GT ಅವರಿದ್ದಂಥವರು ಅವರು 10 ಮ್ಯಾಚ್ ಆಡಿದ್ದಾರೆ,